ಏನು ತುಮಕೂರು ಶಾಕಿಂಗ್ ರಿಪೋರ್ಟ್ ಇದೆ ತುಮಕೂರಿನ ಬಗ್ಗೆ. ತುಮಕೂರು ವಿಚಾರಕ್ಕೆ ಬರೋದಾದ್ರೆ, ತುಮಕೂರಲ್ಲಿ 6 ತಿಂಗಳಲ್ಲಿ 11 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತುಮಕೂರಲ್ಲಿ ಹಾಸನ, ಚಿಕ್ಕಮಗಳೂರು, ತುಮಕೂರು ಮತ್ತು ಶಿವಮೊಗ್ಗ ಈ 4 ಜಿಲ್ಲೆಗಳಿಗೆ ಏನಾಗಿದೆಯೋ ಏನು. 2025 ಜನವರಿಯಿಂದ ಜೂನ್ 30ರವರೆಗೆ 11 ಜನ ಮೃತಪಟ್ಟಿದ್ದಾರೆ. ECG 21,700 ಜನರಿಗೆ ಟೆಸ್ಟ್ ಮಾಡಲಾಗಿದೆ ತುಮಕೂರು ಜಿಲ್ಲೆಯಲ್ಲಿ. ಅದರಲ್ಲಿ 11,335 ಅಬ್ ನಾರ್ಮಲ್ ಅಂತ ಹೇಳಿ ಪತ್ತೆ ಆಗಿದೆ. ಅಬ್ ನಾರ್ಮಲ್ ಇಲ್ಲ ಅವರು. 1,533 ಜನರ ಸ್ಥಿತಿ ಕ್ರಿಟಿಕಲ್ ಹಂತದಲ್ಲಿರೋ ಬಗ್ಗೆ ರಿಪೋರ್ಟ್ ಬಂದಿದೆ. 442 ಜನರಿಗೆ ಹಠಾತ್ ಹೃದಯಾಘಾತ ಆಗಿದೆ. ಅಂದ್ರೆ 442 ಜನರಿಗೆ ಟೆನೆಕ್ಟೋಪ್ಲಸ್ ಇಂಜೆಕ್ಷನ್ ನೀಡಲಾಗಿದೆ ಅಂತೆ. ತುಮಕೂರು, ಶಿರಾ, ಮಧುಗಿರಿ, ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟೆಮಿ ಸೌಲಭ್ಯ. ಸ್ಟೆಮಿ ಇರೋ ಕಡೆ ಟೆನೆಕ್ಟೋಪ್ಲಸ್ ಇಂಜೆಕ್ಷನ್ ವ್ಯವಸ್ಥೆ ಇದೆ. ತುಮಕೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ತುಮಕೂರಲ್ಲಿ 6 ತಿಂಗಳಲ್ಲಿ 11 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತುಮಕೂರಲ್ಲಿ 6 ತಿಂಗಳಲ್ಲಿ 11 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 2025 ಜನವರಿಯಿಂದ ಜೂನ್ 30ರವರೆಗೆ 11 ಜನ ಮೃತಪಟ್ಟಿದ್ದಾರೆ. 21,700 ಜನರಿಗೆ ಈಗಾಗಲೇ ECG ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 11,335 ಅಬ್ ನಾರ್ಮಲ್ ಅಂತ ಹೇಳಿ ಪತ್ತೆಯಾಗಿದೆ. ಅದಾದ ನಂತರ 1,533 ಜನರ ಸ್ಥಿತಿ ಕ್ರಿಟಿಕಲ್ ಹಂತದಲ್ಲಿದೆ. ಅದರ ಬಗ್ಗೆ ರಿಪೋರ್ಟ್ ಇದೆ. 442 ಜನರಿಗೆ ಹಠಾತ್ ಹೃದಯಾಘಾತ ಪ್ರಕರಣ. 442 ಜನರಿಗೆ. ಎಸ್, ಈಗ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಇವರೆಲ್ಲ ಡೆತ್ ಆಗಿರೋರು ತುಮಕೂರು ಜಿಲ್ಲೆಯಲ್ಲಿ. 6 ತಿಂಗಳ ಅವಧಿಯಲ್ಲಿ 11 ಜನ ಮೃತಪಟ್ಟವರು. ಅದರಲ್ಲಿ ಏನು ತುಂಬ ವಯಸ್ಸಾದವರೆಲ್ಲ ಸತ್ತೋಗಿದಾರಾ? ಇಲ್ಲ, ಯುವಕರು, ಇನ್ನೂ ಸಣ್ಣ ಏಜ್ ಇದೆ. ಅದರಲ್ಲೂ ಒಂದು 20 ಅನ್ಕೊಳ್ಳೋಣ, 20ರಿಂದ ಒಂದು 65, 70ವರೆಗೂ, 70 ವಯಸ್ಸಿನವರೆಗೂ ಹೃದಯಾಘಾತ ಆಗ್ತಾ ಇದೆ. 20 ವಯಸ್ಸಿನ ಹುಡುಗ ಅಂತ ಅಂದರೆ, ಯುವಕ ಅಂತ ಅಂದರೆ ಆತ ಎಷ್ಟು ಗಟ್ಟಿಮುಟ್ಟಾಗಿರ್ತಾನೆ, ಎಷ್ಟು ಬಲಿಷ್ಠವಾಗಿರ್ತಾನೆ, ಎಷ್ಟು ಆರೋಗ್ಯಕರವಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಓಕೆ, ಈ ಸಿಟಿಲಿರೋ ಹುಡುಗರು ಬಿಟ್ಬಿಡೋಣ ಅಂದರೆ ಅವ್ರದ್ದು ಭಾಳ ಈ ಸ್ಮೂತ್ ಆಗಿರ್ತಾರೆ, ಅಷ್ಟೊಂದು ಆರೋಗ್ಯವಂತರಾಗಿರಲ್ಲ ಅಂತೆಲ್ಲ ಹೇಳ್ತಾರೆ ಕೆಲವರು. ಹಳ್ಳಿ ಹುಡುಗರು ಬಹಳ ಗಟ್ಟಿಮುಟ್ಟಾಗಿರ್ತಾರೆ, ಒಂದು ಒಳ್ಳೆ ವಾತಾವರಣದಲ್ಲಿ ಬದುಕ್ತಾ ಇರ್ತಾರೆ. ಅಂತ ಹುಡುಗರು ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದಾರಲ್ಲ. ಸೊ ಸಹಜವಾಗಿ ಭಯ ಎಲ್ರಿಗೂ. ಇಷ್ಟು ಚೆನ್ನಾಗಿದೆ ಅಪ್ಪ ನಮ್ಮ ಲೈಫ್ ಸ್ಟೈಲು, ಯಾಕೆ ನಮಗೆ ಹೃದಯಾಘಾತ ಆಗ್ತಾ ಇದೆ? ಇದಕ್ಕೆ ಕಾರಣ ಏನು? ಡಾಕ್ಟರ್ಗಳೇ ಪ್ರತಿ ಬಾರಿಯೂ ಏನು ಸರ್ ಕಾರಣ ಅಂತ ಅಂದಾಗ, ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಜನ ಭಾಳ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ಡಾಕ್ಟರ್ಗಳ ಹೇಳ್ತಾರೆ. ಜೊತೆಗೆ ಒಂದು ಉತ್ತಮವಾದಂಥ ಜೀವನ ಶೈಲಿ ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಉತ್ತಮವಾದಂಥ ಲೈಫ್ ಸ್ಟೈಲ್ ಇದ್ದವರೇ ಸಾಯ್ತಾ ಇದ್ದಾರಲ್ಲ, ಅದಕ್ಕೆ ಆನ್ಸರ್ ಇಲ್ಲ ನಮ್ಮ ಬಳಿ. ಅದಕ್ಕೆ ಆನ್ಸರ್ ಇಲ್ಲ.